ಹರಿ ಓಂ. ಓಂ ಗಣಾನಂತ್ವಂ ಗಣಪತಿಗಂ ವಾಮಹಂ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಮರ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಸ್ಸಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸಸ್ಯೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ಷಷ್ಠಿ, ಇವತ್ತಿನ ನಕ್ಷತ್ರೆ ಮೂಲಾ ನಕ್ಷತ್ರೆ, ಇವತ್ತಿನ ಆರಾಧನೆ ಕಾಲರಾತ್ರಿ. ದೇವಿ ಭಗವತಿಯ ಆರಾಧನೆ ಸಮಸ್ತ ನಾಡಿಗೆ ಪ್ರಶಂಸೆಯನ್ನು ಕೊಡ್ಲಿ. ಇವತ್ತಿನ ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನೀವು ಕೈಗೊಂಡ ಕೆಲಸ ಕಾರ್ಯಗಳು ಸುಲಭವಾಗಿ ಯಶಸ್ಸನ್ನು ಸಹ ಪಡೆಯಬಹುದು. ಮಾನಸಿಕವಾಗಿ ಒಂದಿಷ್ಟು ಏರಿಳಿತಗಳು ದೂರವಾಗಿ ಧನ ಧಾನ್ಯ ಕ್ರೋಢೀಕರಣವಾಗುವಂತಹ ಶುಭ ಕಾಲ, ಶುಭ ಸೂಚನೆಗಳು ಕೂಡ ದೊರಕುತ್ತೆ. ಅನಾರೋಗ್ಯದಲ್ಲಿ ಸಮಸ್ಯೆಗಳಲ್ಲಿ ಯಾರು ಬಳಲ್ತಿರ್ತೀರಿ ಅವ್ರಿಗೆ ನಿರಾದಾಯಕವಾಗಿ ಅಭಿವೃದ್ಧಿ ಆಗುವಂತಹ ಅನಾರೋಗ್ಯ ಬಿಟ್ಟು ಆರೋಗ್ಯದ ಕಡೆ ಅಭಿವೃದ್ಧಿ ಆಗುವಂತಹ ಶುಭ ಕಾಲ ಅಂತಾನೂ ಹೇಳ್ಬಹುದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಘಂ ಗಣಪತಿಯೇ ನಮಃ ಆರಾಧನೆ, ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ಹಠಾತ್ ದೂರ ಪ್ರಯಾಣ, ನಿಮಗೆ ಗೊತ್ತೇ ಇರದೇನೆ ದೂರಕ್ಕೆ ಹೋಗುವಂತಹ ಸಂದರ್ಭಗಳು ನಿರೀಕ್ಷಿತವಾಗಿ ಬರುತ್ತೆ. ತೊಂದರೆಗಳು ತಾಪತ್ರಯಗಳು ಒಂದಷ್ಟು ಬಂದರೂ ಸಹ, ನೀವು ಯಾವುದೇ ಮಧ್ಯೆ ಸಿಲುಕಿದ್ರೂ ಸಹ ನಿಮ್ಮ ಬಂಧು ಮಿತ್ರರೊಡನೆ ಒಂದಿಷ್ಟು ಸಹಕಾರ ಕೂಡ ಸಿಗುತ್ತೆ. ಆದರೆ ಅವರ ಜೊತೆ ಮಾತುಕತೆಯಲ್ಲಿ ಎಚ್ಚರಿಕೆಯಿಂದಿರಿ. ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಂಭವ ಕೂಡ ಯಥೇಚ್ಛವಾಗಿರುತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಬೇಕು. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನೀವು ಕೈಗೊಂಡ ಕೆಲಸ ಕಾರ್ಯಗಳು, ನಿಮ್ಮ ಖರ್ಚು ವೆಚ್ಚಗಳು ಒಂದಷ್ಟು ಹೆಚ್ಚಾಗುವ ಸಾಧ್ಯತೆಗಳು. ನೀವು ಯಾವುದೇ ಕೆಲಸಗಳಿದ್ರೂ ವೃಥಾ ತಿರುಗಾಟ ವೃಥಾ ಖರ್ಚು ಅನ್ನುವಂಥದ್ದು. ದೂರ ಪ್ರಯಾಣ ಒಂದಷ್ಟು ಬಂದಿರುತ್ತೆ. ನೀವು ಅಲ್ಲಿಗೆ ಹೋದ್ರೆ ಒಂದಷ್ಟು ವ್ಯವಹಾರಗಳಾಗುತ್ತೆ, ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡೋಂಥದ್ದು. ನೀವು ಸೂಕ್ತವಾಗಿ ವ್ಯಾಪಾರ ವ್ಯವಹಾರ ನಿಮ್ಮ ಕಾರ್ಯಗಳು ಕೆಲಸಗಳನ್ನ ಹಿಡಿದು ಮಾಡೋದ್ರಿಂದ ಒಂದಿಷ್ಟು ಲಾಭಗಳಲ್ಲಿರುತ್ತೆ. ಇಲ್ಲವಾದರೆ ಲಾಭಾಂಶ ಸಿಗೋಲ್ಲ. ಅನಾನುಕೂಲತೆಗಳು ಜಾಸ್ತಿ ಆಗುವಂತ ಒಂದಷ್ಟು ಅವಕಾಶಗಳಿರುತ್ತೆ. ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಬೇರನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುವ ಶುಭ ಸೂಚನೆಗಳು ಕೂಡ ನಿಮ್ಗೆ ಬರುತ್ತೆ. ನಿಮ್ಗೆ ಯಾರೊಬ್ರು ಕರೆದಿರ್ತಾರೆ, ಬನ್ನಿ, ಗೌರವ ಸನ್ಮಾನಗಳು ನಿಮ್ಗೊಂದಷ್ಟು ಸಿಗುವಂಥದ್ದು. ಕುಟುಂಬದಲ್ಲಿ ಸೌಖ್ಯವಾದ ವಾತಾವರಣಗಳು ಒಂದಿಷ್ಟು ಕಂಡು ಬರುತ್ತೆ. ಚರ್ಮೋದ್ಯೋಗಿಗಳಿಗೆ, ಚರ್ಮದ ವಸ್ತು ಮಾರಾಟಗಾರರಿಗೆ ಒಂದಷ್ಟು ಧನ ಲಾಭ ಕೂಡ ನೋಡಬಹುದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಇಂದು ನೀವು ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮ್ಮ ಆಲೋಚನೆಗಳು ನಿರ್ಧಾರಗಳು ಒಂದು ಸ್ಥಿರತೆಯನ್ನು ನಿಮ್ಮ ಕಳೆದುಕೊಳ್ಳುವಂತಹ ಒಂದು ದಿನಮಾನ. ನಿಮ್ಮ ಎಲ್ಲ ಮೈಂಡ್ ಸೆಟ್ಗಳು ಒಂದಷ್ಟು ಡಿಸ್ಟರ್ಬ್ ಆಗುವಂಥದ್ದು. ನೂತನ ವ್ಯವಹಾರ ಮತ್ತೆ ವಿಚಾರಗಳು ವ್ಯಾಪಾರಗಳನ್ನ ಒಂದಷ್ಟು ಆರಂಭ ಮಾಡೋದಕ್ಕೆ ಶುಭ ಕಾಲ ಅಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವೈಫಲ್ಯತೆಗಳು ಉಂಟಾಗಬಹುದು. ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನವಗ್ರಹಗಳ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಅತ್ಯಂತ ಅದೃಷ್ಟದಾಯಕ ದಿನಮಾನವಾಗುವ ಶುಭ ಸೂಚನೆ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಧನ ಲಾಭಗಳು, ಬೆಲೆ ಬಾಳುವ ವಸ್ತುಗಳು, ನೂತನ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ದೀರ್ಘಕಾಲ ಅಂತಾನೆ ಹೇಳ್ಬೋದು. ಯಾವುದೇ ಒಂದಷ್ಟು ನ್ಯಾಯಾಲಯಗಳು, ಕೋರ್ಟು ಕಚೇರಿಗಳ ಒಂದಷ್ಟು ಸಮಸ್ಯೆಗಳಿದ್ರೆ ತಕ್ಕ ಮಟ್ಟಿಗೆ ಅದರಿಂದ ಮುಕ್ತರಾಗಲಿದ್ದೀರಿ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ
ತುಲಾರಾಶಿ. ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕೂಡ ನೋಡಬಹುದು. ಆತ್ಮೀಯರೊಂದಿಗೆ ಇದ್ದ ಒಂದಷ್ಟು ವೈಮನಸ್ಸು ದೂರವಾಗಲಿದೆ. ನಿಮ್ಮ ಸ್ನೇಹಿತರಿಂದ ಇದ್ದಷ್ಟು ಒಂದಿಷ್ಟು ದ್ವೇಷಗಳು ದೂರವಾಗಂಥದ್ದು. ಚಿನ್ನ ಆಭರಣಗಳ ಮೇಲೆ ಹೂಡಿಕೆ ಮಾಡಲು ಸಕಾಲ. ಒಂದಷ್ಟು ಬೆಲೆ ಬಾಳುವ ವಸ್ತುಗಳ ಮೇಲೆ ಹಣ ಹಾಕೋದ್ರಿಂದ ಯಾವುದೇ ತೊಂದರೆಗಳಿಲ್ಲ. ಮಾನಸಿಕ ಕಿರಿಕಿರಿಗೆ ಎಂದು ಯಾವುದೇ ಇದ್ರೂ ಸಹ ಕುಟುಂಬದಲ್ಲಿ ಅದರಿಂದ ಮುಕ್ತರಾಗಂಥದ್ದು ಇವತ್ತು ಶುಭ ಕಾಲ ಅಂತಾನೆ ಹೇಳಬಹುದು. ಇವತ್ತಿನ ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ದುರ್ಗಾ ಪರಮೇಶ್ವರಿಯ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಮಾನಸಿಕ ಸ್ಥಿತಿಗತಿಗಳು ಏರಿಳಿತಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರಿಂದ ಕುಟುಂಬದವರಿಗೆ ಒಂದಿಷ್ಟು ವೈಮನಸ್ಸು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಹಣಕಾಸಿನ ಅನುಕೂಲಗಳು ಬಂದರೂ ಸಹ ನೀವು ಯಾವುದನ್ನು ಹಿಡಿತದಲ್ಲಿರದೇ ಖರ್ಚು ಮಾಡೋಂಥದ್ದು, ನಿರಾಗಿ ಖರ್ಚು ಮಾಡೋಂಥದ್ದು. ಆದಾಯ ಮೂಲಗಳು ಹೆಚ್ಚಾಗಿ ಬರ್ತಾ ಇದೆ ಅಂತ ಅಹಂ ಕೂಡ ನಿಮ್ಮಲ್ಲಿ ಕಾಣಬಹುದು. ಹಾಗಾಗಿ ಸಮಯಕ್ಕೆ ತಕ್ಕಂತೆ ಫಲಗಳು ಸಿಕ್ಕಿದ್ರೂ ಸಹ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಮನಸ್ಥಿತಿ ನಿಮ್ಮಲ್ಲಿ ಬೇಕು. ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಶುಭ ಕಾಲ ಅಂತಾನೆ ಹೇಳಬಹುದು. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ದೂರ ಪ್ರಯಾಣದಿಂದ ಲಾಭವನ್ನು ಸಹ ನೋಡಬಹುದು. ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ ಅಂತ ಹೇಳಬಹುದು. ಯಾಕೆಂದ್ರೆ ಸೂಕ್ತವಾದಂಥ ಕೆಲಸಗಳು ತುಂಬಾ ದಿನದಿಂದ ಕಾಯ್ದಿರಿಸಿದ್ರೆ ನಿಮಗೆ ತುಂಬಾ ವಿಚಾರದಲ್ಲಿ ಸಿಗುತ್ತೆ. ಕಾಯ್ದಿರಿಸಿ ನಿಮ್ಮನ್ನ ಕರೆದು ಕೊಟ್ಟಂಗಿರುತ್ತೆ. ಗೃಹ ನಿರ್ಮಾಣದ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಗಳು ಸಹ ನೋಡ್ಬೋದು. ಗಿರಾಣಿ ಅಂಗಡಿ ಮಾಲೀಕರಿಗೆ, ಆಹಾರ ಪದಾರ್ಥಗಳ ವಿತರಕರಿಗೆ ಒಂದಿಷ್ಟು ಉತ್ತಮ ಲಾಭಗಳು ಕೂಡ ಕಾಣಬಹುದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ. ಕೆಲಸ ಕಾರ್ಯಗಳಲ್ಲಿದ್ದಂತಹ ಅಡೆತಡೆಗಳು ಒಂದಿಷ್ಟು ದೂರವಾಗಿ ಅಗತ್ಯಕ್ಕೆ ತಕ್ಕಂತೆ ಹಣಕಾಸಿನ ಕ್ರೋಢೀಕರಣ ಸಹ ನೋಡಬಹುದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ದೂರವಾಗಿ ಸುಧಾರಣೆಕಾರಿ ನೆಮ್ಮದಿ ಜೀವನವನ್ನು ಸಹ ನೋಡಬಹುದು. ಮಧ್ಯಾಹ್ನದ ನಂತರದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಪಿತೃದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಧಾನವಾಗಿ ನಿರಾಯವಾಗಿ ಯಶಸ್ಸನ್ನು ಸಹ ಪಡೆಯಬಹುದು. ಬಿಡು, ನನಗಿದು ಬಂದೇ ಬರುತ್ತೆ ಅನ್ನುವಂತಹ ಒಂದಷ್ಟು ನಿಮ್ಮಲ್ಲಿ ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ. ಮತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅದೃಷ್ಟದಾಯಕ ದಿನ ಅಂತಲೂ ಹೇಳಬಹುದು. ತಾಳ್ಮೆ ಮತ್ತು ವಿನಮ್ರತೆಗಳು ನಿಮ್ಮ ಒಂದಷ್ಟು ಸಾಧನೆಗಳಾಗಿರ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಸಹ ನೋಡಬಹುದು. ಆರೋಗ್ಯದಲ್ಲಿ ಶುಭ ಆರೋಗ್ಯ ಅಂತಾನೆ ಸಹ ಹೇಳಬಹುದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದಕ್ಷಿಣದಲ್ಲಿರುವಂತಹ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳಿದ್ರೂ ಸಹ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ತೊಂದರೆಗಳೆಲ್ಲ ನಿವಾರಣೆಯಾಗಿ ಒಂದಷ್ಟು ಸಮಾಧಾನವಾಗಿರುವಂತಹ ದಿನಮಾನ. ವ್ಯಾಪಾರ ವ್ಯವಹಾರದಲ್ಲಿರುವಂತವರಿಗೆ ಅತ್ಯುತ್ತಮ ಲಾಭವನ್ನು ಸಹ ನೋಡಬಹುದು. ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತವರಿಗೆ ಅತ್ಯುತ್ತಮ ಧನಾಗಮನ ಅಂತಾನೂ ಹೇಳಬಹುದು. ಮೀನರಾಶಿಯವರಿಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೀನರಾಶಿ ಮೀನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ನವಗ್ರಹಗಳಲ್ಲಿ ಸೂರ್ಯಗ್ರಹರ ಅಷ್ಟೋತ್ತರ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.